ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸತ್ತೇಗಾಲ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಶಾಲೆಯು ಆರಂಭದಲ್ಲಿ 2 ಕೊಠಡಿಗಳೊಂದಿಗೆ ಪ್ರಾರಂಭವಾಯಿತು. ತದನಂತರದಲ್ಲಿ ದಾನಿಗಳಿಂದ ನೀಡಲ್ಪಟ್ಟ 1 ಎಕರೆ ವಿಸ್ತೀರ್ಣವುಳ್ಳ ಜಮೀನಿಗೆ ಶಾಲೆಯು ಸ್ಥಳಾಂತರಗೊಂಡು 1962ನೇ ಇಸವಿಯಲ್ಲಿ 5 ಕೊಠಡಿಗಳು ನಿರ್ಮಾಣಗೊಂಡು ಶಾಲೆ ಪ್ರಾರಂಭಗೊಂಡಿತು. ನಂತರ ಶಾಲಾ ಕಟ್ಟಡವು ಕಾಲಕಾಲಕ್ಕೆ ನವೀಕರಣಗೊಂಡು 12 ಕೊಠಡಿಗಳಿಂದ ಕೂಡಿತ್ತು. ಆದರೆ ಶಾಲಾ ಕಟ್ಟಡವು 60 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವ ಹಂಚಿನ ಕೊಠಡಿಗಳಾಗಿದ್ದವು ಮತ್ತು ಶಿಥಿಲಾವಸ್ಥೆಯಲ್ಲಿದ್ದವು. ಇದೇ ಊರಿನವರಾದ ಶಾಲೆಯ ಹಿರಿಯ ವಿದ್ಯಾರ್ಥಿ, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಶ್ರೀ ಎಸ್. ಮರಿಸ್ವಾಮಿರವರು ಆಕಸ್ಮಿಕವಾಗಿ ಶಾಲೆಗೆ ಭೇಟಿ ನೀಡಿ ಶಾಲೆ ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಕೊಠಡಿಗಳ ಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಶಾಲೆಯ ಸ್ಥಿತಿಯನ್ನು ಮನಗಂಡ ಶ್ರೀ ಎಸ್. ಮರಿಸ್ವಾಮಿರವರು, ಇದು ನನ್ನ ಸ್ವಂತ ಗ್ರಾಮ, ತಮ್ಮ ಕೈಲಾದ ಸಹಾಯವನ್ನು ಮಾಡುವುದಾಗಿ ತಿಳಿಸಿ ಶಾಲೆಯನ್ನು ದತ್ತು ತೆಗೆದುಕೊಂಡರು. ಹೊಸ ಶಾಲಾ ಕಟ್ಟಡದ ನಿರ್ಮಾಣಕ್ಕಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಶಾಲೆಯನ್ನು ಮರುನಿರ್ಮಾಣ ಮಾಡಲಾಯಿತು. ಮರುನಿರ್ಮಾಣವಾದ ಶಾಲಾ ಕಟ್ಟಡವು 12 ಸುಸಜ್ಜಿತವಾದ ಕೊಠಡಿಗಳನ್ನು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ, ಎತ್ತರವಾದ ಕಾಂಪೌಂಡ್, ಸಮತಟ್ಟಾದ ಮೈದಾನ, ಮಕ್ಕಳಿಗೆ 32 ಡೆಸ್ಕ್ಗಳು, 11 ಕಂಪ್ಯೂಟರ್ಗಳು, ತರಗತಿಗಳಿಗೆ ಗ್ರೀನ್ ಬೋರ್ಡ್ಗಳನ್ನು ಒಳಗೊಂಡಿದೆ. ಒಬ್ಬರು ಡಿ ಗ್ರೂಪ್ ನೌಕರರನ್ನು ಮತ್ತು ಕಾವಲುಗಾರರನ್ನು ನೇಮಿಸಲಾಗಿದೆ. ಇದರ ಜೊತೆಗೆ ಸ್ಮಾರ್ಟ್ ಕ್ಲಾಸ್, ಗ್ರಂಥಾಲಯ ಪುಸ್ತಕಗಳು, ಕ್ರೀಡೋಪಕರಣಗಳು, ಪ್ರಯೋಗಾಲಯ ಉಪಕರಣಗಳು, ಸ್ಪೋಕನ್ ಇಂಗ್ಲಿಷ್ಗೆ ಶಿಕ್ಷಕರನ್ನು ನೀಡಲು ದಾನಿಗಳಾದ ಎಸ್. ಮರಿಸ್ವಾಮಿರವರು ಒಪ್ಪಿರುತ್ತಾರೆ. ಹೀಗೆ ನಿರ್ಮಾಣಗೊಂಡ ಶಾಲಾ ಕಟ್ಟಡವು ಕಾಲಕಾಲಕ್ಕೆ ಕಾಮಗಾರಿ ನಡೆದು ದಿನಾಂಕ 7/12/2024ರಂದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಗೊಳ್ಳುತ್ತಿದೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ